ಭೇಟಿಯಾಗಿದ್ದೀವಿ. ಏನು ವಿಶೇಷ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ನಡೆಯುವಂಥ ಅಕ್ರಮ ದಂಧೆಗಳನ್ನು ನಿಲ್ಲಬೇಕನ್ನೋ ವಿಚಾರ ಒಂದು ಏನಂತಂದರೆ ಇವತ್ತು 53ಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ ರೈತರಿಗೆ ಸಾಗುವಳಿ ಚೀಟಿ ಕೊಡ್ತಿರೋಂಥದ್ದು ಒಂದು ಕಡೆ ಸಾಗುವಳಿ ಚೀಟಿ ಕೊಟ್ಟಿರೋದವ್ರಿಗೆ ಪಣಿ ಹಚ್ತಾ ಇಲ್ಲ. ಮತ್ತು ಅದಾದ ನಂತರ ಇವತ್ತು ದುರಸ್ತಿ ಮಾಡೋಕ್ಕೆ ಬಂದಿದೆ. ದುರಸ್ತಿ ಮಾಡೋದ್ರಲ್ಲಿ ಇವತ್ತು ಸೆಕ್ರೆಟರಿ ಇರ್ಬೋದು ಮತ್ತು ಸರ್ವೇವರ್ ಇರ್ಬೋದು RI ಇರ್ಬೋದು ಇವರೆಲ್ಲ ಏನಾಗಿದ್ದಾರೆ ಶಾಮೀಲಾಗಿ ಇವತ್ತು 1 ಎಕರೆಗೆ 1 ರಿಂದ 2 ಲಕ್ಷ 3 ಲಕ್ಷ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಬಡ ರೈತರಿಗೆ. ಅವರು ಹೆಂಗೆ ಕೊಡಬೇಕಾಗುತ್ತೆ? ದಯಮಾಡಿ ಇಂಥವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಾಗುತ್ತೆ ಒಂದು ಮನವಿಯನ್ನು ಮಾತಾಡಿದರೆ. ಎರಡನೇದು ಅಂತಂದರೆ ಇವತ್ತು ನಮಗೆ KGF ಬಂಗಾರಪೇಟೆ ಮಾಲೂರು ದಿನದಿಂದ 30,000ರಿಂದ 40,000 ಜನ ಬೆಂಗಳೂರಿಗೆ ಟ್ರಾವೆಲ್ ಮಾಡೋಂಥ ರೈತರು ಹೋಗ್ತಾ ಇದ್ದಾರೆ. ನಮಗೆ ವಿಶೇಷವಾಗಿ ಇವತ್ತೇನಾಗಿದೆ ಅಂದರೆ ಇವತ್ತು ಹೊಸಕೋಟೆಯಿಂದ ಕೋಲಾರಿಗೆ ಮೆಟ್ರೋನನ್ನು ರಿಪೇರ್ ಮಾಡ್ತಾಯಿದ್ರಿ. ದಯಮಾಡಿ ನಮಗೆ KGF ಮತ್ತು ಮಾಲೂರು ಈ ಕಡೆ ಭಾಗ ಬಂಗಾರಪೇಟೆ ಭಾಗದಲ್ಲಿ ಒಂದು ಮೆಟ್ರೋವನ್ನು ಮಾಡಿಕೊಂಡ್ರೆ ದಿನನಿತ್ಯ ಭಾಳ ಒಳ್ಳೆಯದೊಂದು ಸಂದರ್ಭದಲ್ಲಿ ನಾವು ಕೇಳಕ್ಕೆ ಇಷ್ಟಪಡ್ತೀರಿ. ಅದು ಯಾಕಂತ ನಾಳೆ ಏನಿವತ್ತು ನಮ್ಮದು ಸದನದಲ್ಲಿ ಚರ್ಚೆ ಮಾಡಿ ಮನೆ ಸಿದ್ದರಾಮಯ್ಯ ಸಾಹೇಬರು ಮಾಡ್ಕೊಡ್ತೀನಿ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮತ್ತು ಏನಿವತ್ತು ಅರಣ್ಯ ಭೂಮಿಯನ್ನು ಇವತ್ತು ಫಾರೆಸ್ಟ್ ಅವರು ಏನು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಆ ತೊಂದರೆ ಕೊಡೋದು ನಿಲ್ಲಬೇಕಾಗುತ್ತೆ. ಇವತ್ತೇನು 2 ಎಕರೆ 3 ಎಕರೆ ಕಡಬಡವರು ಯಾರು ಅರ್ಜಿ ಹಾಕ್ಕೊಂಡು ಇವತ್ತು ಸಾಗುವಳಿ ಮಾಡಿಕೊಂಡು ಸುಮಾರು 20, 30, 50 ವರ್ಷದಿಂದ ಭೂಮಿಯಲ್ಲಿ ಒಳವೆ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಒಕ್ಕಲಿಬ್ಬರಿಸಬೇಕಾಗುತ್ತೆ. ಯಾರು ದೊಡ್ಡ ಮಟ್ಟಕ್ಕೆ ಅರಣ್ಯ ಭೂಮಿಯನ್ನು ಮಾಡಿದರೆ ಅಂಥವ್ರು ಕಿತ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಾರೆ. ದಯಮಾಡಿ ಇದನ್ನು ಮಾನ್ಯ ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ರಿ. ಮನವಿ ಕೊಟ್ಟ ನಂತರ ಅವರು ಅದನ್ನಲ್ಲಿ ಡಿಸ್ಕಸ್ ಮಾಡಿ ಇವತ್ತು ಈ ಜಿಲ್ಲೆಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡ್ತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು.